ಮೇಡಮ್ ನಾವೇನಾದರೂ ಹಿಂಗೆ ಹಾಯಾಗಿ ನಡ್ಕೊಂಡು ಓಡಾಡ್ತಾರದು ನೋಡಿದ್ರೆ ಯಾರಾದರೂ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡಿಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಏನೂ ಆಗಲ್ಲ ಸುಬ್ಬು. ಸೋಷಿಯಲ್ ಲೈಫ್ ಎಷ್ಟು ಇಂಪಾರ್ಟೆಂಟೋ ಪರ್ಸನಲ್ ಲೈಫ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಈ ಪ್ರಚಾರ, ಹೋರಾಟ, ಎಲೆಕ್ಷನ್ ಅಂತ ನಿನ್ನ ಜೊತೆ ಬೇರೆ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ. ಮನೇಲಿದ್ರೆ ಬರೀ ಎಲೆಕ್ಷನ್ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ರಾಜಕೀಯ ಬಿಟ್ಟರೆ ಬೇರೆ ಏನು ಮಾತಾಡ್ತಾನೆ ಇಲ್ಲ ನಾವು. ಅದಕ್ಕೆ ಏನಾದರೂ ತಿನ್ನೋ ನೆಪ ಮಾಡಿಕೊಂಡು ಈ ಥರ ನಿನ್ನ ಜೊತೆ ಆಚೆ ಬರ್ತೀನಿ, ನಿನ್ನ ಜೊತೆ ಮಾತಾಡ್ತೀನಿ. ಜನಗಳ ಸೇವೆ ಮಾಡಬೇಕು ಅಂತ ರಾಜಕೀಯಕ್ಕೆ ಬಂದಿದ್ದೀನಿ. ಆದರೆ ನಿನ್ನನ್ನು ಪ್ರೀತಿ ಮಾಡಬೇಕು ಅಂತ ನಿನ್ನ ಮದುವೆ ಆಗಿದ್ದೀನಿ. ಎರಡು ಕೆಲಸನೂ ಸರಿಯಾಗಿ ನಿಭಾಯಿಸ್ಬೇಕಲ್ವಾ? ಒಂದು ಶ್ರದ್ಧೆಯಿಂದ, ಇನ್ನೊಂದು ಪ್ರೀತಿಯಿಂದ. ಆಹಾ, ಏನು ಮೇಡಮ್ ಇಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ? ನಿಮ್ಮ ಮಾತು ರಾಜಕೀಯಕ್ಕೂ ಜೈ, ಪ್ರೀತಿಗೂ ಸೈ. ಅಮ್ಮರು. ಹಲೋ ಶ್ರಾವಣಿ ಪುಟ್ಟ, ಎಲ್ಲಿದ್ದೀರಾ ಇಬ್ರು? ಅಮ್ಮ, ಅದು ನಾವಿಲ್ಲೇ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಹಾಗೆ ಬರ್ತಾ ನೀವಿಬ್ರು ಸೇರಿಕೊಂಡು ಬೇಲ್ಪುರಿ ತಿಂದ್ಕೊಂಡು ತಂಗಾಳಿಯಲ್ಲಿ ಒಂದು ಸಣ್ಣದಾಗಿ ವಾಕ್ ಮಾಡ್ತಿದ್ದೀರಾ. ಯಾಕೆ ಮೇಡಮ್ ಏನಾಯ್ತು? ಸುಬ್ಬು, ಅಮ್ಮಂಗೆ ನಾವು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ಏನು ತಿಂತಿದ್ದೀವಿ ಅಂತೆಲ್ಲ ಗೊತ್ತಾಗ್ತಾ ಇದೆ. ಅವ್ರು ಇಲ್ಲೇ ಎಲ್ಲಾದರೂ ಇರ್ಬೋದಾ? ಹೌದಾ? ಹೆಂಗೆ ಅಂತ ಕೇಳಿ. ಹಲೋ ಅಮ್ಮ, ನಿನಗೆ ಹೇಗೆ ಗೊತ್ತಾಯ್ತು? ಏಯ್ ಕಳ್ಳಿ, ನನಗಿದೆಲ್ಲ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ನೀನೀಗ ಪಬ್ಲಿಕ್ ಲೈಫಲ್ಲಿ ಇದೆಯಾ, ಎಲೆಕ್ಷನ್ಗೆ ನಿಂತಿದ್ಯಾ, ಜನ ನಿನ್ನನ್ನು ಗಮನಿಸ್ತಾ ಇರ್ತಾರೆ, ಜನರಿಗೆ ನೀನು ಪರಿಚಯ ಆಗ್ತಿರ್ತೀಯ. ಈಗ ನಿನಗಿರೋ ಹವಾ ನೋಡಿದ್ರೆ ನೀನು ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ. ಹೀಗಿರೋವಾಗ ನೀನು ಸುಬ್ಬು ರಸ್ತೆಯಲ್ಲಿ ಓಡಾಡೋವಾಗ ಯಾರಾದರೂ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಏನು ಮಾಡ್ತೀಯ ನೀನು? ಈಗಷ್ಟೇ ಫೋನಲ್ಲಿ ನೋಡಿದೆ, ಯಾರೋ ಒಬ್ಬರು ನಿಮ್ಮಿಬ್ರದ್ದು ವಿಡಿಯೋ ಮಾಡಿ ಪ್ರಣಯ ಪಕ್ಷಿಗಳು ಅಂತ ರೀಲ್ಸ್ ಮಾಡಿ ಹಾಕಿದ್ದಾರೆ. ಅದರಿಂದ ಗೊತ್ತಾಯ್ತು. ಅಯ್ಯೋ ಸುಬ್ಬು, ಈಗ ತಾನೇ ಹೇಳ್ತಿದ್ದ. ಸುಬ್ಬು ಹೇಳಿದ್ದೆ ನಿಜ ಆಗೋಯ್ತು. ಸುಬ್ಬು ಯಾರೋ ನಮ್ಮ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾರಂತೆ. ಅಯ್ಯೋ ಶ್ರಾವಣಿ, ಆ ವಿಡಿಯೋ ನೋಡಿದಾಗ ನನಗೆ ಸಂತೋಷನೂ ಆಯಿತು, ಹಾಗೆ ಆತಂಕನೂ ಆಯಿತು ಮಗಳೇ. ಆತಂಕನ? ಯಾಕಮ್ಮ? ನೋಡು, ಇದು ತುಂಬ ಸೂಕ್ಷ್ಮವಾದ ಸಮಯ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಇಡಬೇಕು. ಬರೀ ಜನರ ದೃಷ್ಟಿ ನಿಮ್ಮ ಮೇಲಿದೆ ಅಂತ ಅಲ್ಲ, ಶತ್ರುಗಳ ದೃಷ್ಟಿನೂ ನಿನ್ನ ಮೇಲಿರುತ್ತೆ. ನಾನು ಏನು ಹೇಳ್ತಿದ್ದೀನಿ ಅನ್ನೋದು ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ಆಯ್ತಮ್ಮ, ನನಗೆಲ್ಲ ಅರ್ಥ ಆಗ್ತಾ ಇದೆ. ಸರಿ ಮಗಳೇ, ಇಬ್ಬರು ಆದಷ್ಟು ಬೇಗ ಮನೆಗೆ ಬನ್ನಿ. ನನಗೂ ಲೇಟ್ ಆಗ್ತಿದೆ, ನಾನು ಇಲ್ಲಿಂದ ಹೊರಡ್ತೀನಿ. ಸರಿನಾ? ಸರಿ ಅಮ್ಮ, ಬೇಗ ಬನ್ನಿ. ಏನಾಯ್ತು ಮೇಡಮ್? ಏನಾದ್ರು ನಂದಿನಮ್ಮರು? ನೀನು ಹೇಳಿದ್ದು ಕರೆಕ್ಟ್ ಸುಬ್ಬು. ನಮ್ಮ ಮೇಲೆ ಬರೀ ಜನಗಳ ಗಮನ ಮಾತ್ರ ಇರಲ್ಲ, ಶತ್ರುಗಳ ಗಮನನೂ ನಮ್ಮ ಮೇಲೆ ಇರುತ್ತೆ. ಅದಕ್ಕೆ ಜೋಪಾನವಾಗಿ ಮನೆಗೆ ಬನ್ನಿ ಅಂತ ಹೇಳಿದ್ರು. ಆದರೂ ನನ್ನ ಗಂಡನ ಜೊತೆ ಓಡಾಡೋದಕ್ಕೆ ನಾನು ಭಯ ಪಡ್ಕೋಬೇಕಾ? ಅದು ಹಂಗಲ್ಲ ಮೇಡಮ್, ಎಲೆಕ್ಷನ್ ಟೈಮ್ ಅಲ್ವಾ, ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಅಷ್ಟೇ ಆ ಥರ ಹೇಳಿರ್ತಾರೆ. ಅದು ಅಲ್ಲದೆ ನಂದಿನಿ ಅಮ್ಮವರು ರಾಜಕೀಯನ ಯಾವಾಗಿಂದನೋ ನೋಡ್ಕೊಂಬಂದರು. ಅವ್ರ ಮಾತಿಗೆ ಬೆಲೆ ಕೊಡಬೇಕಾಗುತ್ತೆ. ತಿಂತಾ ಇದ್ದೀರಾ? ಬನ್ನಿ ಹೋಗೋಣ.